ಹೌದು, ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿರುವ ಪ್ರೇಮ್ ಶಿವ ಜ್ಯುವೆಲ್ಲರ್ಸ್ ಅಂಗಡಿಯಲ್ಲಿ ಈ ಘಟನೆ ನಡೆದಿದೆ. ಬೊಲೆರೋ ವಾಹನದಲ್ಲಿ ಬಂದಿದ್ದ ದುಷ್ಕರ್ಮಿಗಳು ಗ್ರಾಹಕರಂತೆ ಅಂಗಡಿಗೆ ಪ್ರವೇಶಿಸಿ ಚಿನ್ನಾಭರಣ ದರೋಡೆಗೆ ಯತ್ನಿಸಿದ್ದಾರೆ. ಆದರೆ ಅಂಗಡಿಯ ಸಿಬ್ಬಂದಿ ಹಾಗೂ ಮಾಲೀಕರು ಪ್ರತಿರೋಧ ವ್ಯಕ್ತಪಡಿಸಿದ್ದರಿಂದ ದುಷ್ಕರ್ಮಿಗಳ ಸಂಚು ವಿಫಲವಾಗಿದೆ. ದರೋಡೆ ವಿಫಲವಾಗುತ್ತಿದ್ದಂತೆ ದುಷ್ಕರ್ಮಿಗಳು ಅಂಗಡಿ ಮಾಲೀಕ ಕುನ್ನಾರಾಮ್ ಅವರ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ. ಗುಂಡೇಟಿನಿಂದ ಗಂಭೀರವಾಗಿ ಗಾಯಗೊಂಡ ಅವರನ್ನು ತಕ್ಷಣ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ. ಘಟನೆಯ ವೇಳೆ ಅಂಗಡಿಯಲ್ಲಿದ್ದ ಸಿಬ್ಬಂದಿ ಹಾಗೂ ಗ್ರಾಹಕರು ಪವಾಡ ಸದೃಶವಾಗಿ ಪ್ರಾಣಾಪಾಯದಿಂದ ಪಾರಾಗಿರುವ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಇನ್ನು ಫೈರಿಂಗ್ ನಡೆಸಿದ ಬಳಿಕ ದುಷ್ಕರ್ಮಿಗಳು ಬೊಲೆರೋ ವಾಹನದಲ್ಲಿ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ದಾಬಸ್ಪೇಟೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಸಿಸಿಟಿವಿ ದೃಶ್ಯಗಳು ಹಾಗೂ ಇತರೆ ಸಾಕ್ಷ್ಯಗಳನ್ನು ಪರಿಶೀಲಿಸುತ್ತಿದ್ದಾರೆ. ದಾಬಸ್ಪೇಟೆ ಪೊಲೀಸ್ ಠಾಣಾ ಸರ್ಕಲ್ ಅಲ್ಲಿ ಒಂದು ಜ್ಯುವೆಲರಿ ಶಾಪ್ ಇರ್ತದೆ. ಅದರ ಹೆಸರು ಪ್ರೇಮ್ ಶಿವ ಜ್ಯುವೆಲ್ಲರ್ಸ್ ಅಂತ. ಸುಮಾರು 25 ವರ್ಷದಿಂದ ಜ್ಯುವೆಲರಿ ಶಾಪ್ ನಡೆಸ್ತಾ ಇರ್ತದೆ. ಆ ಅಂಗಡಿಯಲ್ಲಿ 8 ಜನ ಕೆಲಸಗಾರನು ಇಟ್ಕೊಂಡಿರ್ತಾರೆ. ಸುಮಾರು ಈ ದಿನ 1:45ರಿಂದ 2 ಗಂಟೆ ಸಮಯದಲ್ಲಿ ಇಬ್ಬರು ಅನ್ನೋನ್ ಪರ್ಸನ್ಸ್ ಬಂದು ನನಗೆ ಬೆಳ್ಳಿ ಓಳೆ ಬೇಕು ಅಂತ ಹೇಳ್ಬಿಟ್ಟು ₹800 ಕೊಟ್ಟು ಪರ್ಚೇಸ್ ಮಾಡ್ತಾರೆ. ತದನಂತರ ವಾಪಸ್ ಆಚೆ ಹೋಗ್ಬಿಡ್ತಾರೆ. ಸೊ ಮತ್ತೆ ಒಂದು 15-20 ನಿಮಿಷದಲ್ಲಿ ಇದ್ದಿದ್ದ ಕಸ್ಟಮರ್ಸ್ ಎಲ್ಲ ಹೊರಟೋಗ್ತಾರೆ. ಮತ್ತು ಅಲ್ಲಿ ಕೆಲಸದ ಮಾಡ್ತಕ್ಕಂಥ ಹುಡುಗಿಯರು ಸಹ ಊಟಕ್ಕೆ ಹೋಗಿರ್ತಾರೆ. ಅದರ ಓನರು ಅಲ್ಲೇ ಊಟ ಮಾಡಲಿಕ್ಕೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾನೆ. ಇವರಿಬ್ಬರು ಮಳೆ ಬರ್ತಾ ಇದೆ ಅಂತ ಮತ್ತೆ ಹೇಗೆ ಬಂದು ಕೂತ್ಕೊಂಡು ಒಂದು ಮಾತಾಡ್ಕೋತಾರೆ. ಹಿಂದಿಯಲ್ಲಿ ಮಾತಾಡ್ತಾರೆ. ಮತ್ತು ಈ ಓನರ್ ಕೇಳ್ತಾರೆ, ನಿಮ್ದು ಯಾವರು ಅಂತ. ರಾಜಸ್ಥಾನ್ ಅಂತಾರೆ. ಅವರು ನಮ್ದು ರಾಜಸ್ಥಾನ್ ಹತ್ರ ಅಜ್ಮೀರ್ ಅಂತ ಹೇಳ್ತಾರೆ. ಇಷ್ಟು ನಡೆಯೋಷ್ಟರೊಳಗೆ ಇಮಿಡಿಯೇಟ್ಲಿ ಈ ಬಂದಿದ್ದರಲ್ಲಿ ಇಬ್ಬರು ಅನ್ನೋನ್ ಪರ್ಸನಲ್ಲಿ ಒಬ್ಬನು ಒಳಗಡೆ ನುಗ್ಗಿ ರಿವಲ್ವರ್ ತೋರಿಸಿ ಕೂಗಬೇಡ ಅಂತಾನೆ. ಅವ್ನು ಜೋರಾಗಿ ಕೂಗ್ಕೋತಾನೆ. ಆವಾಗ ಇನ್ನೊಬ್ಬ ಕೂತಿರೋನು ಇನ್ನೊಂದು ಪುಸ್ತಕ ಎತ್ಕೊಂಡು ಮತ್ತೆ ಎಂಟ್ರಿ ಆಗಿಬಿಟ್ಟು ಅವನಿಗೆ ಅಲ್ಲಿ ಒಂದು 2 ಫೈರ್ ಮಾಡ್ತಾರೆ. ಅದು ಒಂದು ತೊಡೆಗೆ ಬೀಳ್ತದೆ. ಈತನು ಭಾರಿ ಸ್ಟ್ರಾಂಗ್ ಆಗಿ ಪ್ರೊಟೆಸ್ಟ್ ಮಾಡಿ ಅವ್ರನ್ನ ನೂಗ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಹತ್ರದಲ್ಲಿರ್ತಕ್ಕಂಥ ವ್ಯಾಪಾರಸ್ಥರೆಲ್ಲ ಮುಗಿಬೀಳೋ ಅಷ್ಟೊತ್ತಿಗೆ ಅವರಿಬ್ಬರು ಜೋರಾಗಿ ಓಡೋಗಿ ತಪ್ಪಿಸ್ಕೊಂಡಿರ್ತಾರೆ. ನಾವು CCTV ಪರಿಶೀಲಿಸಿದಾಗ ಒಂದು ವೈಟ್ ಬೊಲೆರೋ ಗೂಡ್ಸ್ ಗಾಡಿಯಲ್ಲಿ ಹೋಗಿದ್ದಾರೆ. ಟುವರ್ಡ್ಸ್ ಮೈಸೂರು ಕಡೆ ಹೋಗಿದ್ದಾರೆ. ನಾವೆಲ್ಲ ಕಡೆ ಮೆಸೇಜ್ ಕೊಟ್ಟಿದ್ವಿ. ರೋಡ್ಸಲ್ಲೆಲ್ಲ ನಾಕಾಬಂದಿ ಮಾಡಿದ್ವಿ. ಅವ ಚಿನ್ನ ದೋಚಲಿಕ್ಕೆ ಬಂದಿದ್ದಾರಾ ಅಥವಾ ಬೇರೆ ಕಾರಣಗಳಿದೆ ಅನ್ನೋದು ವಿವಿಧ ಆಯಾಮಗಳಲ್ಲಿ ನಾವು ಈಗ ತನಿಖೆ ಪ್ರಾರಂಭ ಮಾಡಿದ್ದೀವಿ. ಆದಷ್ಟು ಬೇಗ ಅವ್ರನ್ನ ಪತ್ತೆ ಮಾಡಿ ಕಾನೂನು ಕ್ರಮ ಜರುಗಿಸ್ತೀವಿ. ಒಟ್ಟಾರೆ ಹಾಡಹಗಲೇ ಜ್ಯುವೆಲ್ಲರಿ ಅಂಗಡಿಯಲ್ಲಿ ನಡೆದ ಫೈರಿಂಗ್ ಹಾಗೂ ದರೋಡೆ ಯತ್ನ ದಾಬಸ್ಪೇಟೆ ಜನರಲ್ಲಿ ಆತಂಕ ಮೂಡಿಸಿದೆ. ಆರೋಪಿಗಳ ಪತ್ತೆಗೆ ವಿಶೇಷ ತಂಡಗಳನ್ನು ರಚಿಸಿರುವ ಪೊಲೀಸರು ವಿವಿಧ ಕಡೆಗಳಲ್ಲಿ ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.